ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ. ನೀವಂತೂ ನಡೆದಾಡಿರ್ತೀರಾ, ಓಡಾಡಿರ್ತೀರಾ. ಅದೇ ರೀತಿ ನಡೆದಾಡುವಂಥ ಓಡಾಡುವಂಥ ಎಷ್ಟೋ ಪ್ರಾಣಿಗಳು ಮತ್ತು ಜೀವ ಇರುವ ಅಥವಾ ನಿರ್ಜೀವ ವಸ್ತುಗಳನ್ನು ನೋಡಿರ್ತೀವಿ. ಆದರೆ ಇವತ್ತಿನ ವಿಷಯ ಏನಂದರೆ ನಿಮ್ಮನ್ನು ಅಚ್ಚರಿಗೊಳಿಸುತ್ತೆ. ಮರನೂ ಸಹ ನಡೆದಾಡುತ್ತೆ ಅಂದರೆ ನೀವು ನಂಬ್ತೀರಾ? ಮರನೂ ಸಹ ತನ್ನ ಜಾಗದಿಂದ ನಡೆದಾಡುತ್ತೆ. ಇದರ ಬಗ್ಗೆ ಇವತ್ತು ಪೂರ್ಣ ಮಾಹಿತಿಯನ್ನು ನೋಡೋಣ. ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಖಂಡಿತ ಸಬ್ಸ್ಕ್ರೈಬ್ ಮಾಡಿ ಮತ್ತು ಈ ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ. ಇನ್ನು ಆ ಮರದ ಹೆಸರು ಸೋಕ್ರಟಿಯಾ ಎಕ್ಸೋರ್ಚಿಯಾ. ಇದು ವಾಚಿಂಗ್ ಫಾರ್ಮ್ ಅಂದರೆ ಮುಖಡ್ರೇವಾ ಅಥವಾ ಕ್ಯಾಫ್ಟೋನಾ ಅಂತಲೂ ಸಹ ಕರೀತಾರೆ. ಇದು ಉಷ್ಣವಲಯದ ಮಧ್ಯ ಮತ್ತು ದಕ್ಷಿಣ ಅಮೆರಿಕಾದಲ್ಲಿನ ಮಳೆಕಾಡುಗಳಿಗೆ ಸ್ಥಳೀಯವಾಗಿದೆ. ಇದು 25 ಮೀಟರ್ ಎತ್ತರಕ್ಕೆ ಬೆಳೆಯುತ್ತದೆ ಮತ್ತು ಕಾಂಡದ ವಿನ್ಯಾಸ ನೋಡೋದಾದರೆ 15 ಸೆಂಟಿಮೀಟರ್ವರೆಗೆ ಇರುತ್ತದೆ. ಆದರೆ ಸಾಮಾನ್ಯವಾಗಿ 15ರಿಂದ 20 ಮೀಟರ್ ಎತ್ತರ ಮತ್ತು 12 ಸೆಂಟಿಮೀಟರ್ ವ್ಯಾಸವನ್ನು ಹೊಂದಿದೆ. ಇದು ಅಸಾಮಾನ್ಯ ಸ್ಟಿಲ್ಪ್ ಬೇರುಗಳನ್ನು ಹೊಂದಿದೆ. ಅದರ ಕಾರ್ಯವನ್ನು ಚರ್ಚಿಸಲಾಗಿದೆ. ಅಂದರೆ ಅನೇಕ ಜಾತಿಯ ಎಪಿಫೈಟ್ ಅಂಗೈಗಳ ಮೇಲೆ ಬೆಳೆಯುತ್ತಿರುವುದು ಕಂಡುಬಂದಿದೆ. ಫಾರ್ಮ್ ಜೀರುಂಡೆಗಳಿಂದ ಪರಾಗಸ್ಪರ್ಶವನ್ನು ಒಳಗೊಳ್ಳುತ್ತದೆ ಮತ್ತು ವಿವಿಧ ಜೀವಿಗಳು ಅದರ ಬೀಜಗಳು ಅಥವಾ ಮೊಳಕೆಗಳನ್ನು ತಿನ್ನುತ್ತವೆ. ಎಪಿಫೈಟ್ನ ಹಲವು ವಿಭಿನ್ನ ಜಾತಿಗಳು ಎಸ್. ಎಕ್ಸೋರಿಜಾದಲ್ಲಿ ಬೆಳೆಯುವುದು ಕಂಡುಬಂದಿದೆ. ಪನಾಮದಲ್ಲಿ 118 ಪ್ರತ್ಯೇಕ ಮರಗಳ ಅಧ್ಯಯನವು 15 ಕುಟುಂಬಗಳಿಂದ 66 ಜಾತಿಗಳನ್ನು ಕಂಡುಹಿಡಿಯಲಾಗಿದೆ. ಬ್ರಯೋಫೈಟ್ಗಳು ಕಾಂಡಗಳು 30% ವರೆಗೆ ಆವರಿಸಿಕೊಂಡಿವೆ ಮತ್ತು ಕಾಂಡದ ವ್ಯಾಸವು ಹೆಚ್ಚಾದಂತೆ ಸಂಬಂಧಿತ ವ್ಯಾಪ್ತಿಯೂ ಹೆಚ್ಚುತ್ತದೆ. ಅಧ್ಯಯನ ಮಾಡಿದ ಅರ್ಧದಷ್ಟು ಮರಗಳು ಅವುಗಳ ಮೇಲೆ ನಾಳೀಯ ಎಪಿಫೈಟ್ಗಳು ಬೆಳೆಯುತ್ತಿರುತ್ತವೆ. ಒಂದು ಅಂಗೈಯಲ್ಲಿ 12 ವಿವಿಧ ಜಾತಿಗಳ 85 ವ್ಯಕ್ತಿಗಳು ಕಂಡುಬಂದಿದ್ದಾರೆ ಮತ್ತು ಇನ್ನೊಂದು ಮರವು ಒಟ್ಟು 16 ವಿವಿಧ ಜಾತಿಗಳಿಂದ ವಸಾಹತುಶಾಹಿಯಾಗಿದೆ. ಅತ್ಯಂತ ಸಾಮಾನ್ಯವಾದ ಎಪಿಫೈಟ್ಗಳೆಂದರೆ 3 ಜಾತಿಯ ಜೆರ್ರಿಗಿಡ. ಎಲ್ಲ ಅಂಗೈಗಳಲ್ಲಿ 1 ರಿಂದ 3 ವ್ಯಕ್ತಿಗಳು ಮಾತ್ರ ದಾಖಲಾಗಿದ್ದಾರೆ. ವಿಭಿನ್ನ ಜಾತಿಗಳ ನಡುವೆ ಸ್ಪಷ್ಟವಾದ ಲಂಬ ಹಂಚಿಕೆ ಕಂಡುಬಂದಿದೆ. ಕೆಲವು ಕೆಳಸ್ತರದಲ್ಲಿ, ಇತರ ಮಧ್ಯದಲ್ಲಿ ಮತ್ತು ಇತರರು ಮೇಲ್ಚಾವಡಿಯಲ್ಲಿ ಅಂದರೆ ಮೇಲಾವರಣದಲ್ಲಿ ಬೆಳೆದವು. ಎಪಿಫೈಟ್ಗಳನ್ನು ಹೊಂದಿರುವ ಮರಗಳು ಇಲ್ಲದ ಮರಗಳಿಗಿಂತ ಗಮನಾರ್ಹವಾಗಿ ದೊಡ್ಡದಾಗಿ ಕಂಡುಬಂದಿದೆ. ವಸಾಹತುಶಾಹಿಯಾಗುವ ಮೊದಲು ಅಂಗೈಗಳು ಒಂದು ನಿರ್ದಿಷ್ಟ ವಯಸ್ಸನ್ನು ತಲುಪಬೇಕು ಎಂದು ಇದು ಸೂಚಿಸುತ್ತದೆ. ಉದಾಹರಣೆಗೆ, ನಾಳೀಯ ಎಪಿಫೈಟ್ಗಳಿಂದ ವಸಾಹತುಶಾಹಿಯಾಗುವ ಮೊದಲು ಅಂಗೈಗಳು 20 ವರ್ಷ ವಯಸ್ಸಾಗಿರಬೇಕೆಂದು ಅಂದಾಜಿಸಲಾಗಿದೆ. ಇತರ ಸಸ್ಯಗಳು ಅದರ ಮೇಲೆ ಕುಸಿದ ನಂತರ ಅದನ್ನು ಸರಿಯಾಗಿ ಮಾಡಲು ಸ್ಟಿಲ್ಪ್ ಬೇರುಗಳನ್ನು ಹೇಗೆ ಪ್ರಸ್ತಾಪಿಸಲಾಗುತ್ತದೆ. ಫಾರ್ಮ್ ಸಾಮಾನ್ಯವಾಗಿ ಬೆಳೆಯುತ್ತಲೇ ಇರುತ್ತದೆ. ಆ ಮರವು ಫಾರ್ಮ್ ಮೇಲೆ ಕುಸಿದು ಕಾಂಡವನ್ನು ಚಪ್ಪಟೆಗೊಳಿಸುತ್ತದೆ. ನಂತರ ಹಳೆಯ ಕಾಂಡವನ್ನು ಉದ್ದಕ್ಕೆ ಹೊಸ ಸ್ಟಿಲ್ಪ್ ಬೇರುಗಳು ರೂಪಿಸಿಕೊಳ್ಳುತ್ತವೆ ಮತ್ತು ಮೂಲ ಬೇರುಗಳು ಸಾಯಲು ಪ್ರಾರಂಭಿಸುತ್ತದೆ. ಅಂಗೈ ಸಾಮಾನ್ಯವಾಗಿ ಬೆಳೆಯುತ್ತಲೇ ಇದೆ, ಆದರೆ ಈಗ ಇದು ಮೂಲತಃ ಮೊಳಕೆಯೊಡೆದ ಸ್ಥಳದಿಂದ ದೂರ ಸರಿದಿದೆ. ಇನ್ನು ಸುಲಭವಾಗಿ ಹೇಳುವುದಾದರೆ ಈ ಮರಗಳು ದಟ್ಟವಾದ ಕಾಡಿನಲ್ಲಿ ಬೆಳೆಯುತ್ತವೆ. ಹಾಗಾಗಿ ಸೂರ್ಯನ ಬಿಸಿಲು ಇಲ್ಲದಿದ್ದರಿಂದ ಅದರ ಬೇರುಗಳ ಸಹಾಯದಿಂದ, ಅಂದರೆ ಬೇರುಗಳು ಸೂರ್ಯನ ಬಿಸಿಲಿಗಾಗಿ ಹರಡುತ್ತಾ ದಿಕ್ಕನ್ನು ಬದಲಾಯಿಸುತ್ತದೆ ಮತ್ತು ಆ ಬೇರುಗಳು ಕೆಲವು ಸರಳವಾಗಿ ಇರುವುದರಿಂದ, ಅಂದರೆ ಅದು ಹೆಚ್ಚು ಬೇರುಗಳನ್ನು ಹೊಂದಿರುವುದರಿಂದ ಅದು ದಿಕ್ಕನ್ನು ಬದಲಾಯಿಸುತ್ತಾ ಹಿಂದಿನ ಬೇರುಗಳು ಮಣ್ಣಿನ ಸಡಿಲಿಕೆಯನ್ನು ಮಾಡುತ್ತಾ ಮುಂದಕ್ಕೆ ಚಲಿಸುತ್ತದೆ. ಅಂದರೆ ಇದು ದಿನಕ್ಕೆ 2 ರಿಂದ 3 ಸೆಂಟಿಮೀಟರಷ್ಟು ಜರುಗುತ್ತದೆ. ಆದ್ದರಿಂದ ಇದನ್ನು ನಡೆದಾಡುವ ಮರ ಅಂತಲೇ ಕರೀತಾರೆ. ಹಾಗಾದರೆ ಇದೇ ರೀತಿ ವಿಸ್ಮಯಕಾರಿ ಮತ್ತು ನಿಮಗೆ ಎಲ್ಲರಿಗೂ ಉಪಯುಕ್ತವಾಗುವ ಮಾಹಿತಿ ಬೇಕೆಂದರೆ ನಮ್ಮ ಚಾನಲ್ಗೆ ಕಾಮೆಂಟ್ ಮಾಡಿ. ನಾವು ಆದಷ್ಟು ಪ್ರಯತ್ನವನ್ನು ಮಾಡ್ತೀವಿ. ಮತ್ತಿನ್ನೇಕೆ ತಡ, ಈ ವಿಡಿಯೋನ ಲೈಕ್ ಮಾಡಿಲ್ಲ ಅಂದರೆ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ. ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಧನ್ಯವಾದ ಸ್ನೇಹಿತರೆ.